ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಸರ್, ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಒಬ್ಬರು HOD ಮೇಲೆ ಇಷ್ಟೊಂದು ಹೇಳ್ತಿದ್ದಾರೆ ಅಂದಾಗ ಮ್ಯಾನೇಜ್ಮೆಂಟ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಿತ್ತು ಸರ್. ಟೈಮ್ ತೊಗೊಂಡ್ರು ಜೂನ್ 6 ತನಕ ಅಂತ. ಸ್ವಲ್ಪ ಜನ ಸ್ಟೂಡೆಂಟ್ ಕೌನ್ಸಿಲ್ ಅವ್ರು ಹೋಗಿ ಖುದ್ದಾಗಿ ಪ್ರಿನ್ಸಿಪಲ್ನ ಅವರೇ ಮಾತಾಡ್ಸಿದ್ದಾರೆ ಸರ್. ಇಷ್ಟೆಲ್ಲ ಆದಮೇಲೂ ಸರ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತಂದು ಕರೆಸಿದ್ದಾರೆ. ಇವತ್ತು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿಕೊಂಡು ಮತ್ತೆ ಟೈಮ್ ತೊಗೊಂಡಿದ್ದಾರೆ ಸರ್. ನಮಗೆ ಕ್ಲಾರಿಟಿ ಬೇಕು, ಅವ್ರು ಈ ಕಾಲೇಜ್ಗೆ ಯಾವ ಪೊಸಿಷನಲ್ಲಿದ್ದಾರೆ ಅಂತ. ನಮಗೆ ಗೊತ್ತಿರೋದು ಟ್ರಿಪಲ್ HOD ಅಂತ ಅಷ್ಟೇ ಸರ್. ಇವತ್ತು ಅಡ್ಮಿಷನ್ ಆಫೀಸರ್ ಅಂತ ಹೇಳಿದ್ದಾರೆ ಅಷ್ಟೆಲ್ಲ. ಮತ್ತು ತುಂಬ ಇನ್ಫ್ಲೂಯೆನ್ಸ್ ಇದೆ ಸರ್ ಟೀಚರ್ಸ್ ಮೇಲೆ. ಅವ್ರಿಗೆಲ್ಲ ಕನ್ನಡ ಟೀಚರ್ಸ್ ಇದ್ರೆ ಅವ್ರ ಮೇಲೆ ಸ್ವಲ್ಪ ಕೇವಲವಾಗಿ ನೋಡೋದು ಆ ಥರ ಎಲ್ಲ ಮಾಡ್ತಾರೆ ಸರ್. ಸ್ಟೂಡೆಂಟ್ಸ್ ಯಾರಾದರೂ ಹಾಂ ಸರ್ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಮಾಡಿದಾಗಲೂ ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ನಾವು ಈ ಗೇಟೇ ಲಾಸ್ಟ್ ಸರ್, ಇಲ್ಲಿಂದ ಒಳಗೆ ಬಿಟ್ಟಿಲ್ಲ ನಮ್ಮನ್ನು ಪ್ರಿನ್ಸಿಪಲ್ ಹತ್ರ ಹೋಗೋಕ್ಕೆ. ಆವಾಗಲೂ ಹಿಂಗೆ ತುಂಬ ಗುಂಪು ಕಟ್ಕೊಂಡೇ ಬಂದಿದ್ವಿ ಸರ್. ಗೊತ್ತಿಲ್ಲ ಸರ್, ಇದ್ರೂ ಇರ್ಬೋದು. ಹೌದು ಸರ್, ಎಲ್ಲ ಇಡೀ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸ್ ಅಟೆಂಡ್ ಆಗ್ದಲೇ ಬಂದು ಇಲ್ಲಿ ನಿಂತು ಮಾತಾಡಿದ್ವಿ ಸರ್. ಇಲ್ಲೇ ನಿಲ್ಸಿದ್ದಾರೆ, ಒಳಗೆ ಪ್ರಿನ್ಸಿಪಲ್ ಹತ್ರ ಹೋಗಕ್ಕೆ ಬಿಟ್ಟಿಲ್ಲ. ಅಷ್ಟೆಲ್ಲ ಮಾಡಾದ್ಮೇಲೆ ಮಾಡಿದ್ವಿ ಸರ್. ನಮ್ದು ಹಠ ಬಿಟ್ಟಿಲ್ಲ, ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ನಾವು. ಅದಾದಮೇಲೆ ಇವರು ತುಂಬ ಟಾರ್ಗೆಟ್ ಮಾಡ್ತಾರೆ ಸರ್ ಸ್ಟೂಡೆಂಟ್ಸ್ಗೆ. ಯು ಹ್ಯಾವ್ ಲಾಂಗ್ ವೇ ಟು ಗೋ ಹಿಯರ್ ಅಂತಾರೆ ಸರ್. ನಮ್ಮ ಫೀಸ್ ಕಟ್ ನಾವು ಓದಕ್ಕೆ ಬರ್ತೀವಿ ಸರ್. ನಾವು CSE ಅವರು, ನಮ್ಮ HOD ನಾವು ಕೇಳಬೇಕು. ಟ್ರಿಪಲ್ HOD ಹತ್ರ ಯಾಕೆ ಸರ್ ಹೋಗ್ಬೇಕು ನಾವು? ಹಾಂ ಸರ್ ಕೇಳಬೇಕು, ಬಟ್ ಹೇಳಿದ್ಮೇಲೆ ಟಾರ್ಗೆಟ್ ಆಗ್ತೀವಲ್ಲ ಸರ್. ಅದಾದಮೇಲೆ ಟಾರ್ಗೆಟ್ ಮಾಡ್ತೀವಿ, ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ, ನೀನು ನೋಡ್ತೀನಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತು, ಡಿಗ್ರಿ ಮುಗಿಸಲ್ಲ ನೀನು. ಅವ್ರ ಮನೆಯಿಂದ ನಾವು ಏನಕ್ಕೂ ಬಂದಿಲ್ಲ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಕಳಿಸ್ತಾರೆ ಸರ್. ಹಾಂ ಅದು ಗೊತ್ತಿಲ್ಲ ಸರ್. ಹೇಳಿದ್ರೆ ಯು ಆರ್ ನಾಟ್ ಪೇಯಿಂಗ್ ಮೀ ಅಂತೆ. ಕ್ಲಾಸಲ್ಲಿ ಕೂತು ನಾವು ಸರ್ ಮ್ಯಾಮ್ ಇದು ಫೀಸ್ ಕಟ್ಟಿ ನಾವು ಬರ್ತೀವಿ ಅಂದರೆ ಹೇಳಿದ್ರು ನಮಗೆ ಯು ಆರ್ ನಾಟ್ ಪೇಯಿಂಗ್ ಮೀ, ಯು ಆರ್ ಪೇಯಿಂಗ್ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟ್ ಅವ್ರಿಗೆ ದುಡ್ಡು ಕೊಡಲ್ವಾ ಸರ್? ಗೌರ್ಮೆಂಟ್ ಫೀಸ್ ಇರೋದು 1 ಲಕ್ಷ ಸರ್. ಫುಲ್ ಕಟ್ತೀವಿ 99,896 4 ಲಕ್ಷ ಅಷ್ಟೇ ಸರ್. ಇಲ್ಲ ಸರ್, ನಿಮಗೆ ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಸರ್? ಅದು ಬ್ಯಾನರ್ ಹರಿದೋಗಿದೆ, ಅದನ್ನೇ ಬಿಟ್ಟಿದ್ದಾರೆ. ಬಂದಾಗಿಂದ ಎಲ್ಲ ಪ್ರಾಬ್ಲಮ್ಸು ಹೇಳ್ತಿದ್ದೀವಿ. ನಿನ್ನೆ ಮೊನ್ನೆ ಪ್ರಾಬ್ಲಮ್ ಆಗಿದ್ರೆ ಇಷ್ಟು ವಾಯ್ಸ್ ರೈಸ್ ಆಗ್ತಾನೆ ಇರಲಿಲ್ಲ ಸರ್. ಇದಕ್ಕಿಂತ ಮುಂಚೆ ಸ್ಟ್ರೈಕ್ ನಡೆದಿದೆ, ಬಟ್ ಸ್ಟೂಡೆಂಟ್ಸ್ದು ಯೂನಿಟಿ ಅಷ್ಟಿತ್ತೋ ಸ್ಟ್ರೆಂತ್ ಅಷ್ಟಿರ್ಲಿಲ್ವೋ ಗೊತ್ತಿಲ್ಲ, ಬಟ್ ಏನೂ ಎಫೆಕ್ಟ್ ಆಗಿಲ್ಲ. ಈ ಸಲ ಅಂತೂ ನಾವು ಬಿಡೋರಲ್ಲ ಸರ್. ಭಾರತಿ ಮ್ಯಾಮ್ ಹೋಗೋ ತನಕನೂ ನಾವು ಸ್ಯಾಟರ್ಡೆ ಕಾಲೇಜ್ ಇತ್ತು, ಕ್ಲಾಸಿಗೆ ಬಂದಿಲ್ಲ. ಇದರಿಂದನೇ ಪ್ರತಿಭಟನೆ ಸರ್. ಆ ಹುಡುಗಿ ತೀರೋಗಿದ್ದು ಜೂನ್ 17 ಸರ್. ಅವತ್ತು ಮೇ 17. ಇವಾಗ ಮತ್ತೆ ಅವ್ರು 6th ತನಕ ಟೈಮ್ ಕೊಟ್ಟಿದ್ರು. ನಾವು ಅಲ್ಲಿ ತನಕ ಯಾರೂ ಏನೂ ಮಾತಾಡಿಲ್ಲ ಸರ್. 6th ಮತ್ತೆ ಕೇಳ್ತಾ ಇದ್ದೀವಿ. ಅವ್ರು ಏನೂ ರೆಸ್ಪಾಂಡ್ ಅವಾಗ ಹೇಳಿದ್ದನ್ನೇ ಮತ್ತೆ ಹೇಳ್ತಿದ್ದಾರೆ. ಮತ್ತೆ ಟೈಮ್ ತೊಗೊಂಡಿದ್ದಾರೆ. ಸರಿ ಮಾಡಿದ್ರೆ ಓಕೆ ಸರ್, ಇಲ್ಲ ಅಂದರೆ ಮತ್ತೆ ಮಾಡ್ತೀವಿ ಸರ್. ಇಷ್ಟೊಂದು ಜನ ಸ್ಟೂಡೆಂಟ್ಸ್ ಒಬ್ಬರು HOD ಮೇಲೆ ಇಷ್ಟೊಂದು ಹೇಳ್ತಿದ್ದಾರೆ ಅಂದಾಗ ಮ್ಯಾನೇಜ್ಮೆಂಟ್ ಸ್ಟ್ರಿಕ್ಟ್ ಆ್ಯಕ್ಷನ್ ತೊಗೋಬೇಕಿತ್ತು ಸರ್. ಟೈಮ್ ತೊಗೊಂಡ್ರು ಜೂನ್ 6 ತನಕ ಅಂತ. ಸ್ವಲ್ಪ ಜನ ಸ್ಟೂಡೆಂಟ್ ಕೌನ್ಸಿಲ್ ಅವ್ರು ಹೋಗಿ ಖುದ್ದಾಗಿ ಪ್ರಿನ್ಸಿಪಲ್ನ ಅವರೇ ಮಾತಾಡ್ಸಿದ್ದಾರೆ ಸರ್. ಇಷ್ಟೆಲ್ಲ ಆದಮೇಲೂ ಸರ್ ಮ್ಯಾನೇಜ್ಮೆಂಟ್ ಹತ್ರ ಮಾತಾಡ್ತೀನಿ ಅಂತಂದು ಕರೆಸಿದ್ದಾರೆ. ಇವತ್ತು ಮ್ಯಾನೇಜ್ಮೆಂಟ್ ಅವ್ರ ಹತ್ರ ಮಾತಾಡಿಕೊಂಡು ಮತ್ತೆ ಟೈಮ್ ತೊಗೊಂಡಿದ್ದಾರೆ ಸರ್. ನಮಗೆ ಕ್ಲಾರಿಟಿ ಬೇಕು, ಅವ್ರು ಈ ಕಾಲೇಜ್ಗೆ ಯಾವ ಪೊಸಿಷನಲ್ಲಿದ್ದಾರೆ ಅಂತ. ನಮಗೆ ಗೊತ್ತಿರೋದು ಟ್ರಿಪಲ್ HOD ಅಂತ ಅಷ್ಟೇ ಸರ್. ಇವತ್ತು ಅಡ್ಮಿಷನ್ ಆಫೀಸರ್ ಅಂತ ಹೇಳಿದ್ದಾರೆ ಅಷ್ಟೆಲ್ಲ. ಮತ್ತು ತುಂಬ ಇನ್ಫ್ಲೂಯೆನ್ಸ್ ಇದೆ ಸರ್ ಟೀಚರ್ಸ್ ಮೇಲೆ. ಅವ್ರಿಗೆಲ್ಲ ಕನ್ನಡ ಟೀಚರ್ಸ್ ಇದ್ರೆ ಅವ್ರ ಮೇಲೆ ಸ್ವಲ್ಪ ಕೇವಲವಾಗಿ ನೋಡೋದು ಆ ಥರ ಎಲ್ಲ ಮಾಡ್ತಾರೆ ಸರ್. ಸ್ಟೂಡೆಂಟ್ಸ್ ಯಾರಾದರೂ ಹಾಂ ಸರ್ ಮಾಡ್ತಾರೆ. ಕನ್ನಡ ರಾಜ್ಯೋತ್ಸವ ಮಾಡಿದಾಗಲೂ ತುಂಬ ಹಿಂಸೆ ಕೊಟ್ಟಿದ್ದಾರೆ ಸರ್. ನಾವು ಈ ಗೇಟೇ ಲಾಸ್ಟ್ ಸರ್, ಇಲ್ಲಿಂದ ಒಳಗೆ ಬಿಟ್ಟಿಲ್ಲ ನಮ್ಮನ್ನು ಪ್ರಿನ್ಸಿಪಲ್ ಹತ್ರ ಹೋಗೋಕ್ಕೆ. ಆವಾಗಲೂ ಹಿಂಗೆ ತುಂಬ ಗುಂಪು ಕಟ್ಕೊಂಡೇ ಬಂದಿದ್ವಿ ಸರ್. ಗೊತ್ತಿಲ್ಲ ಸರ್, ಇದ್ರೂ ಇರ್ಬೋದು. ಹೌದು ಸರ್, ಹಾಂ ಎಲ್ಲ ಇಡೀ ಸ್ಟೂಡೆಂಟ್ಸ್ ಎಲ್ಲರೂ ಕ್ಲಾಸ್ ಅಟೆಂಡ್ ಆಗ್ದಲೇ ಬಂದು ಇಲ್ಲಿ ನಿಂತು ಮಾತಾಡಿದ್ವಿ ಸರ್. ಇಲ್ಲೇ ನಿಲ್ಸಿದ್ದಾರೆ, ಒಳಗೆ ಪ್ರಿನ್ಸಿಪಲ್ ಹತ್ರ ಹೋಗಕ್ಕೆ ಬಿಟ್ಟಿಲ್ಲ. ಅಷ್ಟೆಲ್ಲ ಮಾಡಾದ್ಮೇಲೆ ಮಾಡಿದ್ವಿ ಸರ್. ನಮ್ದು ಹಠ ಬಿಟ್ಟಿಲ್ಲ, ಕನ್ನಡ ರಾಜ್ಯೋತ್ಸವ ಮಾಡಿದ್ವಿ ನಾವು. ಅದಾದಮೇಲೆ ಇವರು ತುಂಬ ಟಾರ್ಗೆಟ್ ಮಾಡ್ತಾರೆ ಸರ್ ಸ್ಟೂಡೆಂಟ್ಸ್ಗೆ. ಯು ಹ್ಯಾವ್ ಲಾಂಗ್ ವೇ ಟು ಗೋ ಹಿಯರ್ ಅಂತಾರೆ ಸರ್. ನಮ್ಮ ಫೀಸ್ ಕಟ್ ನಾವು ಓದಕ್ಕೆ ಬರ್ತೀವಿ ಸರ್. ನಾವು CSE ಅವರು, ನಮ್ಮ HOD ನಾವು ಕೇಳಬೇಕು. ಟ್ರಿಪಲ್ HOD ಹತ್ರ ಯಾಕೆ ಸರ್ ಹೋಗ್ಬೇಕು ನಾವು? ಹಾಂ ಸರ್ ಕೇಳಬೇಕು, ಬಟ್ ಹೇಳಿದ್ಮೇಲೆ ಟಾರ್ಗೆಟ್ ಆಗ್ತೀವಲ್ಲ ಸರ್. ಅದಾದಮೇಲೆ ಟಾರ್ಗೆಟ್ ಮಾಡ್ತೀವಿ, ಇಂಟರ್ನಲ್ ಮಾರ್ಕ್ಸ್ ಕೊಡಲ್ಲ, ನೀನು ನೋಡ್ತೀನಿ, ನಿಮ್ಮ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಗೊತ್ತು, ಡಿಗ್ರಿ ಮುಗಿಸಲ್ಲ ನೀನು. ಅವ್ರ ಮನೆಯಿಂದ ನಾವು ಏನಕ್ಕೂ ಬಂದಿಲ್ಲ. ನಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಮ್ಮನ್ನು ಕಳಿಸ್ತಾರೆ ಸರ್. ಹಾಂ ಅದು ಗೊತ್ತಿಲ್ಲ ಸರ್. ಹೇಳಿದ್ರೆ ಯು ಆರ್ ನಾಟ್ ಪೇಯಿಂಗ್ ಮೀ ಅಂತೆ. ಕ್ಲಾಸಲ್ಲಿ ಕೂತು ನಾವು ಸರ್ ಮ್ಯಾಮ್ ಇದು ಫೀಸ್ ಕಟ್ಟಿ ನಾವು ಬರ್ತೀವಿ ಅಂದರೆ ಹೇಳಿದ್ರು ನಮಗೆ ಯು ಆರ್ ನಾಟ್ ಪೇಯಿಂಗ್ ಮೀ, ಯು ಆರ್ ಪೇಯಿಂಗ್ ಮ್ಯಾನೇಜ್ಮೆಂಟ್ ಅಂತ. ಮ್ಯಾನೇಜ್ಮೆಂಟ್ ಅವ್ರಿಗೆ ದುಡ್ಡು ಕೊಡಲ್ವಾ ಸರ್? ಗೌರ್ಮೆಂಟ್ ಫೀಸ್ ಇರೋದು 1 ಲಕ್ಷ ಸರ್. ಫುಲ್ ಕಟ್ತೀವಿ 99,896
4 ಲಕ್ಷ ಲಕ್ಷಾಂತರ ರೂಪಾಯಿ ಕೊಟ್ಟರು ಲಕ್ಷ ನಿಮಗೆ ರೂಪಾಯಿ ಒಳ್ಳೆ ಅಷ್ಟೇ ಸರ್. ಎಜುಕೇಶನ್ ಇಲ್ಲ ಸರ್ ನಿಮಗೆ ಇಲ್ಲೆಲ್ಲ ನೋಡಿದ್ರೆ ಗೊತ್ತಾಗಲ್ವಾ ಸರ್, ಅದು ಬ್ಯಾನರ್ ಹರಿದೋಗಿದೆ, ಅದನ್ನೇ ಬಿಟ್ಟಿದ್ದಾರೆ. ಬಂದಾಗಿಂದ ಎಲ್ಲ ಪ್ರಾಬ್ಲಮ್ಸು ಹೇಳ್ತಿದ್ದೀವಿ. ನಿನ್ನೆ ಮೊನ್ನೆ ಪ್ರಾಬ್ಲಮ್ ಆಗಿದ್ರೆ ಇಷ್ಟು ವಾಯ್ಸ್ ರೈಸ್ ಆಗ್ತಾನೆ ಇರಲಿಲ್ಲ ಸರ್. ಇದಕ್ಕಿಂತ ಮುಂಚೆ ಸ್ಟ್ರೈಕ್ ನಡೆದಿದೆ, ಬಟ್ ಸ್ಟೂಡೆಂಟ್ಸ್ದು ಯೂನಿಟಿ ಅಷ್ಟಿತ್ತೋ ಸ್ಟ್ರೆಂತ್ ಅಷ್ಟಿರ್ಲಿಲ್ವೋ ಗೊತ್ತಿಲ್ಲ, ಬಟ್ ಏನೂ ಎಫೆಕ್ಟ್ ಆಗಿಲ್ಲ. ಈ ಸಲ ಅಂತೂ ನಾವು ಬಿಡೋರಲ್ಲ ಸರ್. ಭಾರತಿ ಮ್ಯಾಮ್ ಹೋಗೋ ತನಕನೂ ನಾವು ಸ್ಯಾಟರ್ಡೆ ಕಾಲೇಜ್ ಇತ್ತು, ಕ್ಲಾಸಿಗೆ ಬಂದಿಲ್ಲ. ಇದರಿಂದನೇ ಪ್ರತಿಭಟನೆ ಸರ್. ಆ ಹುಡುಗಿ ತೀರೋಗಿದ್ದು ಜೂನ್ 17 ಸರ್. ಅವತ್ತು ಮೇ 17. ಇವಾಗ ಮತ್ತೆ ಅವ್ರು 6th ತನಕ ಟೈಮ್ ಕೊಟ್ಟಿದ್ರು. ನಾವು ಅಲ್ಲಿ ತನಕ ಯಾರೂ ಏನೂ ಮಾತಾಡಿಲ್ಲ ಸರ್. 6th ಮತ್ತೆ ಕೇಳ್ತಾ ಇದ್ದೀವಿ. ಅವ್ರು ಏನೂ ರೆಸ್ಪಾಂಡ್ ಅವಾಗ ಹೇಳಿದ್ದನ್ನೇ ಮತ್ತೆ ಹೇಳ್ತಿದ್ದಾರೆ, ಮತ್ತೆ ಟೈಮ್ ತೊಗೊಂಡಿದ್ದಾರೆ. ಸರಿ ಮಾಡಿದ್ರೆ ಓಕೆ ಸರ್, ಇಲ್ಲ ಅಂದರೆ ಮತ್ತೆ ಮಾಡ್ತೀವಿ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.